ವಾಪಸ್ ತಗೊಳಕ್ ನಾವು ಬಿಡೋದಿಲ್ಲ. ನೀವ್ ಹೆಂಗ್ ಕಂಪ್ಲೇಂಟ್ ರೇಸ್ ಮಾಡಿದ್ರಿ, ನೀವ್ ಹೆಂಗ್ ಧ್ವನಿ ಎತ್ತಿದ್ರಿ, ಅದೇ ರೀತಿ ಈಗ ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಯಾಕೆ ನೀವು ಕೇಸ್ ವಾಪಸ್ ತಗೊಳ್ತೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸುಜಾತಾ ಭಟ್ ಅವರು ನ್ಯಾಯವಾಗಿದ್ರೆ, ನ್ಯಾಯಯುತವಾಗಿ ಈ ತನಿಖೆಯನ್ನ ಎದುರಿಸ್ತಾ ಇದ್ರೆ ಯಾಕೆ ದೂರನ್ನ ವಾಪಸ್ ತಗೊಳ್ತೀನಿ ಅಂತ ಅಂದಿರೋದು ಯಾಕೆ? ಇದ್ರಲ್ಲೇ ಗೊತ್ತಾಗ್ತಾ ಇದೆ ಇವರ ಷಡ್ಯಂತ್ರ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತ. ಕೇಸ್ ವಾಪಸ್ ತಗೊಳ್ತೀನಿ ಅಂದ ತಕ್ಷಣ ಯಾರು ಇಲ್ಲಿ ತಗೊಂಡು ಬಿಡಿ, ನಡೀರಿ ಮನೆಗೆ ಆರಾಮಾಗಿ ಕುತ್ಕೊಳ್ಳಿ, ಬೆಚ್ಚು ಮಲ್ಕೊಳ್ಳಿ ಅಂತ ಹೇಳೋದಿಲ್ಲ. ಈಗ ವಾಪಸ್ ತಗೊಳ್ತೀನಿ ಅಂದ ತಕ್ಷಣ ಮತ್ತೆ ಕ್ವಶನ್ಗಳು ರೇಸ್ ಆಗುತ್ತೆ. SIT ಅಧಿಕಾರಿಗಳಿಗೆ ಮತ್ತೆ ಅನುಮಾನ ಹೆಚ್ಚಾಗಿದೆ. ಹಾಗಾದ್ರೆ ಏನು ನೆಕ್ಸ್ಟ್ ಸ್ಟೆಪ್? ನಾನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು, ತಪ್ಪಾಯ್ತು, ಬಿಟ್ಟುಬಿಡಿ, ನನ್ನನ್ನ ಬಿಟ್ಟುಬಿಡಿ ಅಂತ ಸುಜಾತ ಕಣ್ಣೀರನ್ನ ಹಾಕ್ತಿದ್ದಾಳೆ. ಇದೊಂಥರ ಮೊಸಳೆ ಕಣ್ಣೀರು. ಹೆಸರನ್ನ ವಿಚಾರಣೆಯಲ್ಲಿ ಹೇಳಿದ ಸುಜಾತಾ ಭಟ್ ಹಿಂದಿರುವವರಿಗೂ ಕೂಡ ಸಂಕಷ್ಟ ಫಿಕ್ಸ್. ನಾನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತ ತಪ್ಪನ್ನ ಒಪ್ಕೊಂಡಿದ್ದಾರಂತೆ. ಈ ಘನಂಧಾರಿಯ ಕೆಲಸಕ್ಕೆ ಇನ್ಯಾಕೆ ಹೋಗ್ಬೇಕಿತ್ತು? ನನ್ನನ್ನ ವಿಚಾರಣೆ ಮಾಡಿ ಅಂತ ಯಾಕೆ ಹೋಗ್ಬೇಕಾಗಿತ್ತು? ನೋಡಿ, ಸ್ವತಃ ಸುಜಾತಾ ಭಟ್ ಅವರೇ ಹೇಳಿರುವಂತಹ ಹೇಳಿಕೆ ಇದು. ನನ್ನನ್ನ ಬಿಟ್ಬಿಡಿ, ನಾನು ಹೇಳಿದ ತಪ್ಪಾಗೋಯ್ತು, ನನ್ನನ್ನ ಮನೆ ಕಳಿಸ್ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಇವರಿಗೆ ಏನ್ ಅನ್ಬೇಕೋ ಗೊತ್ತಾಗ್ತಿಲ್ಲ. ಒಂದು ಕಡೆ ಹಿರಿಯರು, ವಯಸ್ಸಾಗಿದೆ, ವಯಸ್ಸಾದ್ರೂ ಕೂಡ ತಲೆಯಲ್ಲಿ ಬುದ್ಧಿ ಇಲ್ವಾ? ಒಬ್ಬರ ವಿರುದ್ಧ ನಾವು ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಮುಂದೆ ಎಷ್ಟು ದೊಡ್ಡ ಸಂಕಷ್ಟವನ್ನ ಎದುರಿಸಬಹುದಾದೀತು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಈ ಅಮ್ಮನಿಗೆ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ನೋಡಿ, SIT ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಫೈನಲ್ ಆಗಿ ಉತ್ತರ ಕೊಟ್ಟಿದ್ದಾರೆ. ತಪ್ಪಾಯ್ತು, ಬಿಟ್ಬಿಡ್ರಪ್ಪ, ಕಣ್ಣೀರು ಹಾಕೊಂಡು ಅದು ನಾನು ಮಾಡಿರೋ ತಪ್ಪಾಯ್ತು, ನಾನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು, ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ, ನನ್ನ ದಯವಿಟ್ಟು ಮನೆ ಕಳಿಸ್ಕೊಡಿ ಅಂತಂತಾರೆ. SIT ಅಧಿಕಾರಿಗಳು ಕೇಳ್ತಾರಾ, ನಿಮಗೆ ಯಾರಮ್ಮ ಹಿಂಗೆಲ್ಲ ಹೇಳ್ಕೊಟ್ಟಿದ್ದು? ನಿಮಗೂ ಇದಕ್ಕೆ ಏನ್ ಸಂಬಂಧ? ನಿಮ್ಮನ್ನ ಪ್ರೇರೇಪಿಸಿದ್ದು ಯಾರು? ನಿಮಗೂ ಗಿರೀಶ್ ಮಟ್ಟಣ್ಣನವರಿಗೂ ಹಾಗೆ ತಿಮರೋಡಿಯವ್ರಿಗೂ ಏನಾದರೂ ಸಂಬಂಧ ಇದೆಯಾ? ಅಥವಾ ನೀವೇ ಸ್ವಯಂ ಪ್ರೇರಿತರಾಗಿ ನನಗೆ ಆಸ್ತಿ ಬೇಕು ಅಂತ ಈ ರೀತಿ ಡ್ರಾಮಾ ಮಾಡಿದ್ರಾ? ಅನನ್ಯ ಭಟ್ ಅನ್ನುವಂಥ ಟಾಪಿಕ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ಯಾರು? ನಿಮ್ಮೊಬ್ಬರಿಗೆ ಈ ರೀತಿ ಡ್ರಾಮಾ ಆಡೋದಕ್ಕೆ ಬರೋದಿಲ್ಲ. ನಿಮ್ಮಿಂದ ಯಾರಿದ್ದಾರೆ ಅಂತ ಹೇಳಿ ಅಂತ ಈಗಾಗಲೇ SIT ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ಪ್ರಶ್ನೆ ಕೇಳ್ತಿದ್ದಂತೇನೆ ದಯಮಾಡಿ ಕ್ಷಮಿಸ್ಬಿಡಿ ಸರ್, ನಾನು ಹೇಳಿದ್ದೆಲ್ಲ ಸುಳ್ಳು, ಇಲ್ಲಿವರೆಗೂ ಬರೀ ಬೊಗಳೆ ಬಿಟ್ಬಿಟ್ಟೆ ಅಂತ ಹೇಳಿದ್ದಾರೆ. ಚಿನ್ನಯ್ಯನ 25ಕ್ಕೂ ಹೆಚ್ಚು ಸಂದರ್ಶನದ ವಿಡಿಯೋಗಳು ಒಂದು ಕಡೆ ಸೌಂಡ್ ಮಾಡ್ತಾ ಇದೆ. ಹಲವು ಯೂಟ್ಯೂಬರ್ಗಳಿಂದ ಸಂದರ್ಶನವನ್ನ ಪಡ್ಕೊಂಡಿರುವಂತಹ ವಿಡಿಯೋ ಇದು. 25ಕ್ಕೂ ಹೆಚ್ಚು ವಿಡಿಯೋ ಮಾಡ್ಕೊಂಡಿದ್ರಂತೆ ಸೂತ್ರಧಾರಿಗಳು. ಯಾವಾಗ ಯಾವ ವಿಡಿಯೋ ರಿಲೀಸ್ ಮಾಡಬೇಕು ಅನ್ನೋದು, ಇದರ ಬಗ್ಗೆ ನಿರ್ದೇಶನಗಳನ್ನ ನೀಡಿದ್ರಂತೆ ಇದೇ ಸೂತ್ರಧಾರಿಗಳು. ಚಿನ್ನಯ್ಯನ 25ಕ್ಕೂ ಹೆಚ್ಚು ಸಂದರ್ಶನದ ವಿಡಿಯೋಗಳು ಈಗಾಗಲೇ ರೆಕಾರ್ಡ್ ಆಗೋಗ್ಬಿಟ್ಟಿದೆ. ಹಲವು ಯೂಟ್ಯೂಬರ್ಗಳಿಂದ ಸಂದರ್ಶನದ ವಿಡಿಯೋಗಳು ಕೂಡ ಆಗಿದೆ. ನೋಡಿ, ಇದೆಲ್ಲ ಪ್ರೀ ಪ್ಲಾನ್ಡ್ ಅಲ್ಲದೆ ಇನ್ನೇನು? ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ಈ ಪ್ರಕರಣ ಬಟಾಬಯಲಾಗೋದಕ್ಕೂ ಹಿಂದೆನೆ ಒಂದಷ್ಟು ಯೂಟ್ಯೂಬರ್ಗಳು ಅವರಿಗೆ ಇಂಟರ್ವ್ಯೂವನ್ನ ಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ಏನು ಪೀಕ್ ಸೌಂಡ್ ಆಗುತ್ತೆ, ಮಾಧ್ಯಮಗಳಲ್ಲಿ ಏನು ಸುದ್ದಿ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಟ್ ಕಾಪಿ ಪೇಸ್ಟ್ ಇರುತ್ತಲ್ಲ, ಅದನ್ನು ತೆಗೆದು ಬಿಡ್ತಾ ಇರಿ ಅಂತ ಒಂದಷ್ಟು ಸೂತ್ರಧಾರಿಗಳು ಹೇಳ್ಕೊಟ್ಟಿದ್ದಾರೆ. ಆ ಸೂತ್ರಧಾರಿಗಳ ಹೆಸರಿಗೆ ಬಟಾಬಯಲಾಗುತ್ತೆ ಇನ್ನೇನು ಕೆಲವು ಗಂಟೆ ಅಥವಾ ಕೆಲವು ದಿನಗಳಲ್ಲಿ, 1 or 2 days ಅಲ್ಲಿ ಎಲ್ರಿಗೂ ಕೂಡ ಗುನ್ನ ಇಟ್ಟೇ ಇಡ್ತಾರೆ SIT ಅಧಿಕಾರಿಗಳು. ಅದರಲ್ಲಿ ಅನುಮಾನನೇ ಇಲ್ಲ. ಎಷ್ಟು ಧರ್ಮಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡ್ತಿದ್ದಾರಂತಂದ್ರೆ ಇವರಿಗೆ ಏನನ್ಬೇಕೋ ಗೊತ್ತಿಲ್ಲ. ಈತ ಕೇವಲ 2 ಲಕ್ಷಕ್ಕೆ ಈತನ ಮುಖವಾಡವನ್ನ ಕಳಿಸಿದ್ದಾನೆ ಅಂತಂದ್ರೆ ಈತನಿಗೆ ಮರ್ಯಾದೆ ಕೊಡುವಂತಹ ಅಗತ್ಯತೆನೇ ಇಲ್ಲ.
ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ? 3 ಮದುವೆ ಮಾಡ್ಕೊಂಡು ಎಲ್ಲೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡು ತಮಿಳ್ನಾಡಿನಲ್ಲಿ ಆರಾಮಾಗಿದ್ನಪ್ಪ ಚಿನ್ನಯ್ಯ. ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಪಿತೂರಿ ಹೂಡಿ ನಾನು 100 ಶವಗಳನ್ನು ಹೂತ್ ಬಿಟ್ಟಿದ್ದೀನಿ, ಅತ್ಯಾಚಾರ ಆದಂಥ ಹೆಣಗಳನ್ನು ಹೆಗಲ ಮೇಲೆ ಹಾಕ್ಕೊಂಡು ನಾನೇ ಒಬ್ಬನೇ ಗುಂಡಿ ತೋಡಿದ್ದೀನಿ, ಹೆಣ್ಣು ಮಕ್ಕಳ ಮೈ ಮೇಲೆ ಬರೆ ಇತ್ತು, ಸುಟ್ಟಂತ ಗಾಯದ ಕಲೆಗಳಿತ್ತು ಅಂತ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಎಲ್ಲರನ್ನೂ ಕೂಡ ತಬ್ಬಿಬ್ ಮಾಡಿದ. ನೋಡಿ, ಚಿನ್ನಯ್ಯನ ಸಂದರ್ಶನದ ಸತ್ಯ ಒಂದು ಕಡೆ ಬಟಾವಾಗ್ತಾ ಇದೆ. ಚಿನ್ನಯ್ಯನ 25ಕ್ಕೂ ಹೆಚ್ಚು ಸಂದರ್ಶನದ ವಿಡಿಯೋಗಳು ಈಗಾಗಲೇ ದೊರೆತಿದೆ. ಹಲವು ಯೂಟ್ಯೂಬರ್ಗಳಿಂದ ಸಂದರ್ಶನದ ವಿಡಿಯೋವನ್ನ ಕಲೆ ಹಾಕಲಾಗಿದೆ. ಮಿನಿಮಮ್ 25 ಈಗಾಗಲೇ ಸೂತ್ರಧಾರರು ಮಾಡ್ಕೊಂಡಿರುವಂಥದ್ದು. ಎಲ್ಲ ಪ್ರೀ ಪ್ಲ್ಯಾಂಡ್. ಯಾವಾಗ ಅಂದರೆ ಟೈಮ್ ಬಂದಂತಹ ಸಂದರ್ಭದಲ್ಲಿ ಯಾವ ವಿಡಿಯೋನ ರಿಲೀಸ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಅವರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇದರ ಬಗ್ಗೆ ನಿರ್ದೇಶನಗಳನ್ನು ಕೂಡ ನೀಡಿರ್ತಾರೆ ಸೂತ್ರಧಾರಿಗಳು. ಏನು ಹೇಳೋದು ಇವರಿಗೆಲ್ಲ ಗೊತ್ತಾಗ್ತಾ ಇಲ್ಲ. ಮಹಾಜರಿಗೆ ಮೊದಲೇ ಸೋದರನ ಮನೆಗೆ ಶಿಫ್ಟ್ ಕೂಡ ಮಾಡಿದ್ರು. ಆದರೆ ಸಹೋದರನ ಮನೆಯೂ ಕೂಡ ಮಹಾಜರನ್ನ ಮಾಡಿದ್ರಿಂದ ಈಗ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಏನೇ ಆಗಿರ್ಬೋದು, ಈಗಾಗಲೇ ಚಿನ್ನಯ್ಯನ ಸಂದರ್ಶನ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ನಾವೇನೋ ಇಂಡಿಯಾ ಟುಡೇಗೆ ಮಾತ್ರ ಪ್ರಪ್ರಥಮ ಬಾರಿಗೆ ಈತ ಇಂಟರ್ವ್ಯೂವನ್ನ ಕೊಟ್ಟಿದ್ದಾನೆ ಅಂತ ಅಂದುಕೊಂಡ್ವಿ. ನೋಡಿ, ಮಾಧ್ಯಮಗಳ ಕಣ್ಣಿಗೂ ಕೂಡ ಮಣ್ಣೆರಚುವಂತಹ ಕೆಲಸ ಆಗಿದೆ. ಇದಕ್ಕೂ ಹಿಂಚೆನೆ 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕೂಡ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಒಂಥರ ಖತರ್ನಾಕ್ ಕೆಲಸ ಅಂತಾನೆ ಹೇಳ್ಬೋದು. ಈ ಖತರ್ನಾಕ್ ಕೆಲಸಕ್ಕೆ SIT ಅಧಿಕಾರಿಗಳು ಕೂಡ ಗುನ್ನ ಇಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ, ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. SIT ಸಬ್ ಇನ್ಸ್ಪೆಕ್ಟರ್ ವಿನೋದ್ ರೆಡ್ಡಿ ನೇತೃತ್ವದ ತಂಡ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲೇ ಇದೆ. ಸುಮಾರು 15 ನಿಮಿಷಗಳ ಕಾಲ ನಡೆದ ಆರೋಗ್ಯ ತಪಾಸಣೆ. ಸದ್ಯ SIT ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ ಈ ಚಿನ್ನಯ್ಯ. ಮಂಪರು ಪರೀಕ್ಷೆ ಮಾಡಿಸ್ಬೇಕು ಅಂತಿದ್ರು SIT ಅಧಿಕಾರಿಗಳು. ಯಾಕಂತಂದ್ರೆ ಈ ಚಿನ್ನಯ್ಯ ಹೇಳಿದ್ದೆಲ್ಲವೂ ಕೂಡ ಕಟ್ಟುಕತೆ ಅಂತ ಈಗ ಗೊತ್ತಾಗ್ತಾ ಇದೆ. ಬಟ್ ಆದರೂ ಕೂಡ ಕಟ್ಟುಕತೆ ಅಂತ ಒಪ್ಕೊಳ್ತಾನೇ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಗಿರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣವರು ಆಗಿರ್ಬೋದು. ಈಗಷ್ಟೇ ಮಟ್ಟಣ್ಣನವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಏನು ಈ ಚಿನ್ನಯ್ಯನ ಮೇಲೆ ಭರವಸೆ ಇಡಿ, ಆತ 100 ಶವಗಳನ್ನು ಹೂತಾಕಿದ್ದಾನೆ, ಅತ್ಯಾಚಾರ ಆಗಿದೆ, ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೆಂಗೆ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ, ದಯವಿಟ್ಟು ಆತನಿಗೊಂದು ಅವಕಾಶ ಕೊಡಿ ಅಂತ ಗಿರೀಶ್ ಮಠಣ್ಣವರು ಕೇಳ್ತಿದ್ದಾರೆ. ಈತ ಮಾತ್ರ ಹೇಳಿದ್ದೆಲ್ಲ ಸುಳ್ಳು ಅನ್ನೋ ತರ ಮಾತಾಡ್ತಿದ್ದಾನೆ. ನೋಡಿ, ಇದು ಮತ್ತೊಂದು ಮೆಗಾ ಬ್ರೇಕಿಂಗ್ ನ್ಯೂಸ್. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ 3 ತಲ್ವಾರ್ಗಳು, ಒಂದೇ ಒಂದು ಸಿಕ್ಕಿತ್ತು, ಈಗ 3 ಸಿಕ್ಕಿದೆಯಂತಪ್ಪ ತಲ್ವಾರು. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ನಡೆಸಿತ್ತು SIT. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರುವಂತಹ ಮನೆ ಇದು. ತಿಮರೋಡಿ ಮನೆಯಲ್ಲಿ ಪತ್ತೆಯಾಗಿದೆ 3 ತಲ್ವಾರ್. ವಶಕ್ಕೆ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಮಹೇಶ್ ಶೆಟ್ಟಿ ಪತ್ನಿ, ಪುತ್ರಿ, ಪುತ್ರ ಇವರ ಮೊಬೈಲ್ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಈ ಮೊದಲೇ ಸಿದ್ಧಪಡಿಸಿಟ್ಟುಕೊಂಡಿದ್ದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ SIT. ಇವ್ರಿಗೆಲ್ಲ ಹೆಂಗೆ ಅಂತಂದ್ರೆ ನೋಡಿ, ಗಮನಿಸ್ತಾ ಇದ್ದೀರಿ, ಈತ ಮೊದಲೇ ರೌಡಿ ಶೀಟರ್. 3 ತಲ್ವಾರ್ಗಳನ್ನ ಮನೇಲಿ ಇಟ್ಕೊಂಡು ರಾಜಾರೋಷವಾಗಿ ಮೆರೆಯೋದು, ಧರ್ಮದ ಬಗ್ಗೆ, ಸೌಜನ್ಯ ಪ್ರಕರಣದ ಬಗ್ಗೆ ದೊಡ್ಡದಾಗಿ ಧ್ವನಿ ಎತ್ತೋದು. ಒಳ್ಳೆ ಕೆಲಸಗಳನ್ನ ಮಾಡುವಂಥವ್ರು ಯಾಕೆ ತಲ್ವಾರ್ಗಳನ್ನ ಇಟ್ಕೊಂಡು ಜಳಪಿಸ್ತಾರೆ? ಆತ ಮಾಡ್ತಾ ಇರೋದೇ ಕೃತ್ಯ ಅಂತ ಗೊತ್ತಿದ್ರೂ ಕೂಡ ಚಿನ್ನಯ್ಯನಿಗೆ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ,
ಇದ್ರೂ ಕೂಡ ಸೀಕ್ರೆಟ್ ರೂಮ್ ಕೂಡ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಅಲ್ಲಿಗೊಂದಷ್ಟು ಜನರು ಬಂದು ಹೋಗ್ತಿರ್ತಾರೆ. ಅಂದ್ರೆ ಆ ಜನರು ಅನ್ನುವಂತಹ ಖತರ್ನಾಕ್ಗಳಿದ್ದಾರಲ್ಲ, ಅವರ ಹೆಸರು ಬಯಲಾಗೋವರೆಗೂ ಅವರು ಜನರೇ. ಅದಾದ ನಂತರ ಅವರು ಕೂಡ ಕಿಡಿಗೇಡಿಗಳಾಗ್ತಾರೆ. ಅಲ್ಲಿವರೆಗೂ ಕೂಡ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ 3 ತಲ್ವಾರ್ಗಳು ಪತ್ತೆಯಾಗಿದೆ. ಯಾಕೆ ತಲ್ವಾರ್ಗಳನ್ನ ಇಟ್ಕೊಂಡಿದ್ದೀರಿ? ಈ ತಲ್ವಾರ್